ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಅಮೃತಾ ಕೆ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ. ಇಂದಿನ ಸಂಚಿಕೆಯಲ್ಲಿ ನಾವು ಮಹಿಳೆಯರು ತುಂಬ ಮುಜುಗರ ಪಡುವಂತಹ ವಿಷಯ ಅಂತ ಹೇಳ್ಬೋದು. ಮತ್ತು ಮಹಿಳೆಯರಿಗೆ ಈ ತೊಂದರೆ ಶುರುವಾದಾಗನೇ ಡಾಕ್ಟರ್ ಹತ್ರ ಬರಲ್ಲ, ಅದು ಮಿತಿ ಮೀರಿ ಹೋಗಿ ಅವರಿಗೆ ಅದು ಕ್ಯೂರ್ ಆಗೋದಿಲ್ಲ ಅಂತ ಅನಿಸಿದಾಗ ಡಾಕ್ಟರ್ಸ್ ಹತ್ರ ಬರ್ತಾರೆ. ಅದು ಕೂಡ ಮಹಿಳೆ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿಕ್ಕೂ ಅವರಿಗೆ ಮುಜುಗರ ಆಗ್ತದೆ. ಇವತ್ತು ತಿಳಿದುಕೊಳ್ಳೋಣ. ಪ್ರೈವೇಟ್ ಏರಿಯಾದಲ್ಲಿ ತುರಿಕೆ ಆಗಿರ್ಬೋದು ಅಥವಾ ಇಚ್ಚಿಂಗ್ ಆಗ್ತಾ ಇರ್ಬೋದು, ಅದು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ಕೊಂಡು ತೊಂದರೆ ಇಟ್ಕೊಂಡು ಬರ್ತಾರೆ. ಬಟ್ ನಾವಿವತ್ತು ವೈಟ್ ಡಿಸ್ಚಾರ್ಜ್ ಅಂದರೆ ಏನು, ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಲ್ಯುಕೋರಿಯಾ ಅಂತ ಕರಿತೇವೆ. ಅಥವಾ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಂದರೆ ಏನು, ಪ್ರೈವೇಟ್ ಏರಿಯಾದಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋದನ್ನು ನಾವು ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಂತ ಕರಿತೇವೆ. ಸೊ ವೈಟ್ ಡಿಸ್ಚಾರ್ಜ್ ನಾರ್ಮಲಾ ಅಥವಾ ಯಾವಾಗ ನಾರ್ಮಲ್ ಅಲ್ಲ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಲಿಕೋರಿಯಾ ಅಂತ ಹೇಳಿದರೆ ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು ಮೈಯಿಂದ ಹೋಗುವಂಥದ್ದು. ಸೊ ಇದು ಎಲ್ಲರಲ್ಲೂ ಕಾಮನ್ ಆಗಿ ಆಗುವಂತಹ ಒಂದು ಸೈಕಲ್. ಮುಟ್ಟಾದ ನಂತರ ಒಂದು 7th ಡೇ ಅಥವಾ 8th ಡೇಗೆ ಈ ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಓಕೆ, 14th ಡೇ ಆಗಬೇಕಿದ್ರೆ ಅದು ತುಂಬ ನೀರಾಗಿ ಹೋಗುವಂಥದ್ದು ಮತ್ತು ತುಂಬ ಅಂಟಿರಲ್ಲ. ಹೀಗೆ ಮಾಡಿದರೆ ಕೂದಲು ಎಳೆ ಥರ ಈ ರೀತಿಯಾಗಿ ಬರುತ್ತೆ. ಸೊ ಈ ಟೈಮಲ್ಲಿ ಏನಂದರೆ ದಟ್ ಈಸ್ ಅ ಟೈಮ್ ಆಫ್ ಓವ್ಯುಲೇಷನ್, ಅಂಡಾಶಯ ಬಿಡುಗಡೆ ಆಗುವಂಥದ್ದು. ಸೊ ಈ ಟೈಮಲ್ಲಿ ಫೀಮೇಲ್ಸ್ ಆರ್ ವೆರಿ ಫರ್ಟೈಲ್. ಇವಾಗ ನೀವು ಕನ್ಸೀವ್ ಆಗ್ಬೋದು. ಎಕ್ಸಸ್ ಆಫ್ ವೈಟ್ ಡಿಸ್ಚಾರ್ಜ್ ಯಾಕೆ ಆಗುತ್ತೆ? ಹಾರ್ಮೋನಲ್ ವ್ಯತ್ಯಾಸದಿಂದ ಜಾಸ್ತಿ ಬಿಳಿ ಮೈಯಿಂದ ಹೋಗುವಂಥದ್ದು. ಇದು ಎಲ್ಲಿ ತನಕ ನಾರ್ಮಲ್ ಅಂತ ಕೇಳ್ತೀರಾ? ಸೊ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರುತ್ತೆ, ಬಟ್ ನಿಮಗೆ ಅಲ್ಲಿ ವೆಜೈನಲ್ ಏರಿಯಾದಲ್ಲಿ ಏನು ಇಚ್ಚಿಂಗ್ ಇರಲ್ಲ. ಇದು ಇನ್ಫೆಕ್ಷನ್ ಆದಾಗ ಹೇಗೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಂತ ಕರಿತೇವೆ, ಒಂದೇ ಫಂಗಲಿಂದ ಆದರೆ. ಸೊ ಫಂಗಲಿಂದ ಅಷ್ಟೇ ಅಲ್ಲ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಕೂಡ ಆಗುತ್ತೆ. ಈಕೋಲೈ ಬ್ಯಾಕ್ಟೀರಿಯಿಂದ ಆಗುತ್ತೆ, ಟ್ರೈಕೋಮೋನಸ್ ಬ್ಯಾಕ್ಟೀರಿಯಾ ಇಂದ ಕೂಡ ಆಗುತ್ತೆ. ಇದೆಲ್ಲ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲೇ ಇರುತ್ತೆ. ಆದರೆ ಕಾರಣಾಂತರದಿಂದ ಇವುಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗುವಂಥದ್ದು. ಈ ಬಿಳಿ ವೈಟ್ ಡಿಸ್ಚಾರ್ಜ್ ಇರುತ್ತಲ್ವ, ಅದು ಗಟ್ಟಿ ಆಗ್ತದೆ. ಸೇಮ್ ಮೊಸರಿನ ಹಾಗೆ ದಪ್ಪ ಆಗಿರುತ್ತೆ, ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ವೆಜೈನಲ್ ಏರಿಯಾದಲ್ಲಿ ತುಂಬಾ ಇಚ್ಚಿಂಗ್, ತುರಿಕೆ ಇರುತ್ತೆ. ನಿಮಗೆ ತಡ್ಕೊಳ್ಳಿಕ್ಕೆ ಆಗಲ್ಲ, ಆ ರೀತಿಯಾದ ತುರಿಕೆ ಬರ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಬಂದು ಡಾಕ್ಟರ್ಸನ್ನು ಮೀಟ್ ಆಗಲೇಬೇಕು. ಬಿಕಾಸ್ ಇದನ್ನು ನೀವು ಹೀಗೆ ಬಿಟ್ಟರೆ ಇನ್ಫೆಕ್ಷನ್ ಇನ್ನೂ ತುಂಬ ಜಾಸ್ತಿ ಆಗ್ತದೆ. ವೆಜೈನಲ್ ಏರಿಯಾದಲ್ಲಿದ್ದದ್ದು ನಿಮ್ಮ ಗರ್ಭಕೋಶಕ್ಕೂ ಕೂಡ ಸ್ಪ್ರೆಡ್ ಆಗ್ಬೋದು. ಸೊ ನಿಮಗೆ ಮುಂದೆ ಪ್ರೆಗ್ನೆನ್ಸಿಗೆ ತೊಂದರೆ ಆಗುತ್ತೆ. ಏನಾದರೂ ನಿಮಗೆ ಪ್ರೈವೇಟ್ ಏರಿಯಾದಲ್ಲಿ ತೊಂದರೆ ಇದ್ದರೆ ನೀವು ಬೇಗನೆ ಡಾಕ್ಟರನ್ನು ಹೋಗಿ ಸಂಪರ್ಕ ಮಾಡಿದರೆ ಬೆಟರ್. ನಿಮಗೆ ಏನು ತೊಂದರೆ ಆಗ್ತಾಯಿದೆ ಅಂತೇಳಿ ಬಿಡಿಸಿ ಹೇಳಿ. ಬೇಕಾದರೆ ಕೆಲವೊಮ್ಮೆ ನಾವು ಬೇಕಾದಾಗ ವೆಜೈನಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತೇವೆ, ಪ್ರಾಬ್ಲಮ್ ಸಿವಿಯರ್ ಉಂಟಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ. ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಬೇಗ ಕ್ಯೂರ್ ಸಿಗುತ್ತೆ. ಮತ್ತು ಇಚ್ಚಿಂಗ್ ಮಾಡ್ಕೊಂಡು ಇನ್ಫೆಕ್ಷನ್ 1-2 ಆಗುತ್ತೆ. ಮೇ ಬಿ ಅದು ಕ್ಯಾಂಡಿಡಿಯಾಸಿಂದ ಸ್ಟಾರ್ಟ್ ಆಗಿರ್ಬೋದು, ಬಟ್ ನೀವು ಇಚ್ಚಿಂಗ್ ಮಾಡ್ಕೊಂಡು ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಪ್ರೈವೇಟ್ ಏರಿಯಾದಲ್ಲಿ ಏನೇ ತೊಂದರೆ ಇದ್ದರೆ ಬೇಗ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಇಲ್ಲಿಗೆ ಬರಬೇಕಂತಿಲ್ಲ, ನಿಮ್ಮ ಹತ್ತಿರದ ಕ್ಲಿನಿಕಲ್ಲಿ ತೋರಿಸಿ ಮತ್ತು ಬೇಗ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ. ಇಲ್ಲಿ ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಈ ರೀತಿಯಾದ ತೊಂದರೆಯಿಂದ ಸಫರ್ ಆಗ್ತಿದ್ದಾರೆ ಅಂತ ಗೊತ್ತಿದ್ದರೆ ಅವರಿಗೆ ಈ ವಿಡಿಯೋಗೆ ಶೇರ್ ಮಾಡಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಸಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.